ಹಾಯ್ ಹಲೋ ನಮಸ್ತೆ ಗೀತಾ ಯೂಟ್ಯೂಬ್ ಚಾನಲ್ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾವಿವತ್ತು ನಿಮಗೆ ಭದ್ರಮ್ಮ ಚೌಟ್ರಿ ಪಕ್ಕ ಹೈಸ್ಕೂಲ್ ಫೀಲ್ಡಲ್ಲಿ ಲೊಕೇಟ್ ಆಗಿರೋ ನಮ್ಮೂರ ಜಾತ್ರೆ ಅವರೆಕಾಯಿ ಮತ್ತು ಹಲಸು ಮೇಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೇನೇನು ಇದೆ ಅಂತ ನಿಮಗೆಲ್ಲ ತೋರಿಸ್ಕೊಂಡು ಹೋಗ್ತೀವಿ ನೋಡಿ. ಇದು 3 ಡೇಸ್ ನಡೆಯುತ್ತೆ ಜಾತ್ರೆ. ಯಾರ್ಯಾರಿಗೆ ಇಷ್ಟ ಆಗುತ್ತೆ ಬೇಗ ಬೇಗ ಹೋಗಿ ಎಂಜಾಯ್ ಮಾಡ್ಕೊಂಬನ್ನಿ. ಅವರೆಕಾಯಿ ಹಲಸು ಮೇಳ ಅಂತ ಹಾಕಿದ್ದಾರೆ, ಬಟ್ ಅವರೆಕಾಯಿ ಮತ್ತು ಹಲಸುದು ಯಾವ ಐಟಮ್ಸು ಇಟ್ಟಿಲ್ಲ. ಕೇವಲ ಒಂದೇ ಒಂದು ಅಂಗಡಿಲಿ ಮಾತ್ರ ಅದು ಫುಡ್ ಅಂಗಡಿ. ಅವರೆಕಾಯಿಗೆ ಸಂಬಂಧಪಟ್ಟಿದ್ದ ದೋಸೆ ಮತ್ತು ಹಲಸಿನ ಹಣ್ಣಿನ ದೋಸೆ, ಆಮೇಲೆ ಮಿಕ್ಸ್ಚರು ಆ ಥರದ್ದೆಲ್ಲ ಸಿಗುತ್ತೆ. ತುಂಬ ಸ್ಟಾಲ್ ಹಾಕ್ಕೊಂಡಿದ್ದಾರೆ ಈ ಸರ್ತಿ. ಡ್ರೆಸ್ದಾಗಲಿ, ಪರ್ಫ್ಯೂಮ್ದಾಗಲಿ, ಗುಲ್ಕನ್ದಾಗಲಿ, ಉಪ್ಪಿನಕಾಯಿ, ಈ ಥರ ವೆರೈಟಿ ಸ್ಟಾಲ್ ಇದೆ. ತುಂಬ ಜನ ಸೇರಿದರು. ಫಸ್ಟ್ ಡೇ ಆ್ಯಕ್ಚುಲಿ ಇವತ್ತು ಇಷ್ಟು ಜನ ಇರ್ತಾರೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ತುಂಬ ಜನ ಇದ್ದಾರೆ. ಜಾಸ್ತಿ ಜ್ಯುವೆಲರೀಸ್ದು ಸ್ಟಾಲ್ ಹಾಕ್ಕೊಂಡಿದ್ದಾರೆ. ಇದು ನೋಡಿ ಆ್ಯಂಟಿಕ್ ಪೀಸು, ಜರ್ಮನ್ ಸಿಲ್ವರಲ್ಲಿ ಬರುತ್ತೆ ಅಂತ ಹೇಳಿದ್ರು. ಇದು ತುಂಬ ಚೆನ್ನಾಗಿದೆ. ಲಾಂಗ್ ನೆಕ್ಲೆಸ್ಸು, ಇಯರಿಂಗ್ಸು ಅಷ್ಟೇ ಒಂದು ತುಂಬ ಚೆನ್ನಾಗಿತ್ತು. ಬ್ಯಾಂಗಲ್ಸ್ ಆಗಲಿ, ಇಯರಿಂಗ್ಸ್ ಆಗಲಿ, ಕ್ರಿಸ್ಟಲ್ ಮಣಿಗಳು ಮತ್ತು ಕುರ್ತೀಸು, ಶರ್ಟ್ಸು, ಕಾಟನ್ ಶರ್ಟ್ಸು, ಆಯುರ್ವೇದಿಕ್ ಸ್ಟಾಲು, ರಾಗಿ ಪಾಪಡ್ ಮತ್ತು ಬೋಟಿ, ಈ ಥರ ಹಲ್ವಾರು ಸ್ಟಾಲ್ಗಳು ಹಾಕ್ಕೊಂಡಿದ್ದಾರೆ. ಇವರು ಬ್ಯಾಂಗ್ಳೂರಿಂದ ಬಂದಿರೋದು. ಇವ್ರ ಹತ್ರ ಎಲ್ಲ ಜ್ಯುವೆಲರೀಸೂ ತುಂಬ ಚೆನ್ನಾಗಿದೆ. 1 ಗ್ರಾಮ್ ಗೋಲ್ಡಿಂದ ಹಿಡಿದು ಎಲ್ಲ ಸಿಗುತ್ತೆ ಇವ್ರ ಹತ್ರ. ನಾಳೆ ಇನ್ನೂ ವೆರೈಟಿ ಬರುತ್ತೆ. ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಎಲ್ಲ ಸ್ವಲ್ಪ ಹಾಕಿದ್ದೀವಿ ಮೇಡಮ್ ಅಂತ ಹೇಳಿದ್ರು. ಫೆಬ್ರವರಿ 2ವರೆಗೂ ಇರುತ್ತೆ ಇದು ಅವರೆಕಾಯಿ ಮೇಳ. ಯಾರ್ಯಾರಿಗೆ ಇಷ್ಟ ಆಗುತ್ತೆ ಹೋಗಿ ಎಂಜಾಯ್ ಮಾಡ್ಕೊಂಬನ್ನಿ. ಸ್ವಲ್ಪ ರಶ್ ಇರುತ್ತೆ, ಮಕ್ಕಳನ್ನ ಕರ್ಕೊಂಡೋದ್ರೆ ಹುಷಾರಾಗಿರಿ. ಜನ ಜಾಸ್ತಿ ಅಲ್ವಾ, ಅದಕ್ಕೋಸ್ಕರ. ನಾವು ನಮ್ಮ ಮಗುನ ಮನೇಲೇ ಬಿಟ್ಟು ಹೋಗಿದ್ವಿ. ಲಾಸ್ಟ್ ಟೈಮು ಜಾತ್ರೆ ಹಾಕಿದ್ವಲ್ಲ ನಿಮಗೆ, ಇದು ಕೃಷಿ ಮತ್ತು ಫಲಪುಷ್ಪ ಮೇಳದ್ದು, ಅದು ಎಲ್ಲ ಆಗೋದ್ಮೇಲೆ ಹಾಕಿದ್ದೀರಾ ಅಂತ ಹೇಳಿದ್ರು. ಸೊ ಅದಕ್ಕೆ ಬೇಗ ರೀಚ್ ಆಗಿ ಎಲ್ಲರೂ ಬಂದು ಎಂಜಾಯ್ ಮಾಡಲಿ ಅಂತ ಫಸ್ಟ್ ಡೇನೇ ಹಾಕ್ತಿದ್ದೀವಿ. ಬ್ಯಾಂಗಲ್ ಕಲೆಕ್ಷನ್ ನೋಡಿ ಎಷ್ಟು ಸಕ್ಕತ್ತಾಗಿದೆ. ಇಯರಿಂಗ್ಸು, ಬ್ಯಾಂಗಲ್ಸು. ಆ ಬೇಬಿ ಫ್ರಾಕ್ ತೋರಿಸ್ದೆ ಲಾಸ್ಟ್ ನಿಮಗೆ, ತುಂಬ ಚೆನ್ನಾಗಿದೆ. ಅದು ಡೋಲಾ ಪಟ್ಟು ಸಿಲ್ಕಲ್ಲಿ ಬಂದಿರೋದು ಫ್ರಾಕು. ವೆರೈಟಿ ಬ್ಯಾಂಗಲ್ಸ್ ಇದೆ. ಲೇಡೀಸ್ಗಂತೂ ಹಬ್ಬ ಬಿಡಿ, ಯಾವ್ದು ತೊಗೋತೀರಾ ಯಾವ್ದು ಬಿಡ್ತೀರಾ ಅಂತ ಯೋಚನೆ ಮಾಡಬೇಕಾಗುತ್ತೆ. ಲೈಟ್ ವೆಯ್ಟ್ ಸ್ಲಿಪ್ಪರ್ಸ್ ಇದೆಲ್ಲ. ಅಂದರೆ ರೈಟು ತುಂಬ ಕಾಸ್ಟ್ಲಿನೇ ಇದೆ. ಬಿಕಾಸ್ ಅವ್ರು ಸ್ಟಾಲ್ ಹಾಕ್ಕೊಂಡಿರ್ತಾರಲ್ವ, 3 ಡೇಸ್ಗೆ ಅವ್ರಿಗೆ ಇಷ್ಟು ಅಮೌಂಟು ಅಂತ ಪೇ ಮಾಡಬೇಕು. ನಾವು ಅವ್ರಿಗೆ ಇಷ್ಟೊಂದು ಅಷ್ಟೊಂದು ಅಂತ ಹೇಳ್ತೀವಿ, ಬಟ್ ಅವ್ರು ಅಲ್ಲೇ ಇರಬೇಕು 3 ಡೇಸು. ಅಲ್ಲೇ ಇದ್ದು ಪೇ ಮಾಡಿ ಅವ್ರಿಗೆ ಸೇಲ್ ಆದರೆ ಪರವಾಗಿಲ್ಲ. ಅಕಸ್ಮಾತ್ ಅವ್ರು ಸ್ಟಾಲ್ ಹಾಕಿದ್ದಕ್ಕೂ ಅವರೇ ರೆಂಟ್ ಕೊಡೋಂಗಾದರೆ ಕಷ್ಟ ಆಗುತ್ತೆ. ಸೊ ಅವ್ರ ರೇಟ್ ಅವ್ರು ಇಟ್ಕೊಂಡಿದ್ದಾರೆ. ನಿಮ್ಗೆ ವರ್ತ್ ಆದರೆ ನೀವು ತೊಗೊಳ್ಳಿ. ಬುಕ್ಸು ಇದೆ ಕೆಲವೊಂದು. ಇವರು ಎಲ್ಲರೂ ಫಲಪುಷ್ಪ ಮೇಳದಲ್ಲಿ ಇಟ್ಕೊಂಡಿರೋರೆ ಇಲ್ಲೂ ಸ್ಟಾಲ್ ಇಟ್ಕೊಂಡಿದ್ದಾರೆ. ವರ್ಕಿಂಗ್ ಬ್ಲೌಸ್ ಇದೆ ನೋಡಿ, ಬ್ರೈಡಲ್ ಬ್ಲೌಸ್, ಮತ್ತು ತುಂಬ ಗ್ರ್ಯಾಂಡ್ ವರ್ಕಿಂಗ್ ಇದೆ. ಮದುವೆಗೆಲ್ಲ ಇವರು ಬಲ್ಕಾಗಿ ಕೊಡ್ತಾರಂತೆ ಆರ್ಡ್ರ್ ತೊಗೊಂಡ್ರೆ. ಇದೆಲ್ಲ ಫುಡ್ ಸ್ಟಾಲು. ಇದೆಲ್ಲ ಮನೆ ಐಟಮ್ಸು. ಕೆಲವೊಂದು 10 ರೂಪೀಸ್ 20 ರೂಪೀಸ್ ಅಂತ ಹಾಕಿದ್ದಾರೆ. ಇವರು ವಿಜಯ ಕರದಂಟು ಅಂತ ಸ್ವೀಟು. ಇಲ್ಲಿಂದ ಶುರುವಾಗುತ್ತೆ ನೋಡಿ ಎಲ್ಲ ಫುಡ್ ಐಟಮ್ಸು. ಬಟ್ ಅವರೆಕಾಯ್ದು ಜಾಸ್ತಿ ಮಾಡಬೇಕಿತ್ತು, ಸ್ವಲ್ಪ ಎಲ್ಲ ಕಡಿಮೆ ಇಟ್ಟಿದ್ದಾರೆ. ಒಂದು ಅಂಗಡಿ ಇದೆ, ಮೋಸ್ಟ್ಲಿ ಇನ್ನೂ 3 ಡೇಸ್ ಇರುತ್ತಲ್ವ, ಇವತ್ತಿಂದ ಬಂದು ಇಡಬಹುದು. ಕಲ್ಚರಲ್ ಪ್ರೋಗ್ರಾಮು ಇಟ್ಕೊಂಡಿದ್ದಾರೆ. ಅಂದರೆ
ಸಾಂಸ್ಕೃತಿಕ ಕಾರ್ಯಕ್ರಮನ ಹೋಗೋ ಅಷ್ಟರಲ್ಲಾಗಲೇ ಶುರು ಮಾಡಿ ಎಲ್ಲರೂ ಗೆಸ್ಟ್ ಎಲ್ಲ ಕರೆದು ಎಲ್ರಿಗೂ ಎನ್ಕ್ವೈರಿ ಮಾಡ್ತಾಯಿದ್ರು ಅವರು. ಯಾರಿಗೆ ಎನ್ಕ್ವೈರಿ ಮಾಡ್ತಿದ್ರು ಅಂದರೆ ಬ್ಲಾಗ್ಸ್ ಎಲ್ಲ ಮಾಡ್ತಾರಲ್ಲ ತುಮಕೂರಲ್ಲಿ ಜಾಸ್ತಿ, ಅಂಥವ್ರಿಗೆಲ್ಲ ಇಂಟ್ರೊಡ್ಯೂಸ್ ಮಾಡಿಕೊಟ್ಟು, ಅಂದರೆ ಕೆಲವೊಬ್ರು ಹೇಳ್ತಿದ್ರು ನೀವು ಒಳ್ಳೊಳ್ಳೆ ಫುಡ್ ಕಂಟೆಂಟ್ ಹಾಕಿ ಜನ ತಿಂದು ಅವ್ರ ಹೆಲ್ತ್ ಹಾಳಾಗಬಾರ್ದು, ನೀವು ಒಳ್ಳೊಳ್ಳೆ ಕಂಟೆಂಟ್ ಹಾಕಿದ್ರೆ ಅವರು ಅದನ್ನು ಯೂಸ್ ಮಾಡ್ತಾರೆ, ಎಲ್ಲ ಫುಡ್ಗೂ ನೀವು ವ್ಲಾಗ್ ಮಾಡಿ ಹಾಕಬಾರ್ದು ಅಂತ. ಇವಾಗ ಯಾವ ಆಯಿಲ್ ಯಾರು ಉಪಯೋಗಿಸ್ತಾರೆ ಹೇಳೋಕ್ಕಾಗಲ್ಲ. ನೀವು ನೋಡಿಕೊಂಡು ನಿಮ್ಮ ಹೆಲ್ತಿಗೆ ಅನುಸಾರವಾಗಿ ಯಾವ್ದು ತೊಗೋಬೋದೋ ಅದನ್ನು ತೊಗೊಳ್ಳಿ. ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಗಂತ ತಿನ್ನಬೇಡಿ ಅಂತ ಹೇಳೋಕ್ಕಾಗಲ್ಲ. ನೋಡಿ ಅದ್ಭುತವಾದ ಸ್ಟೇಜ್ ಹಾಕಿದ್ದಾರೆ, ನೋಡ್ಕೊಂಡು ತಿನ್ನಿ, ಸ್ವಲ್ಪ ತಿನ್ನಿ. ಹೆಲ್ತ್ ಚೆನ್ನಾಗಿದ್ರೆ ಏನು ಬೇಕಾದರೂ ತಿನ್ನಿ, ಹೆಲ್ತ್ ಸ್ವಲ್ಪ ಹಾಳಾಗಿದ್ದರೆ ಏನು ಮಾಡೋಕ್ಕಾಗಲ್ಲ, ನಾವು ಕಂಟ್ರೋಲ್ ಮಾಡಲೇಬೇಕಾಗುತ್ತೆ. ಮಕ್ಕಳಿಗೆ ಆಟ ಆಡೋಕ್ಕೂ ಎಲ್ಲ ಇದೆ, ಕಪಲ್ ಡ್ಯಾನ್ಸ್ ಇದೆ, ಮಕ್ಕಳಿಗೆ ಫ್ಯಾಷನ್ ಶೋ ಇದೆ, ಸಿಂಗಿಂಗ್ ಕಾಂಪಿಟೇಷನ್ ಇದೆ, ಆದರ್ಶ ದಂಪತಿ ಇದೆ. ಈ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ನೀವು ಅಮೌಂಟ್ ಪೇ ಮಾಡಬೇಕು. ಅಮೌಂಟ್ ಪೇ ಮಾಡಿ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಿ, ಗೆದ್ದವ್ರಿಗೆ ಬಹುಮಾನ ಇರುತ್ತೆ. ಯಾರ್ಯಾರಿಗೆ ಇಷ್ಟ ಆಯಿತು ಈ ಬ್ಲಾಗು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೂ ಮಿಸ್ ಮಾಡ್ಕೊಬೇಡಿ, ಹೋಗಿ ಎಂಜಾಯ್ ಮಾಡ್ಕೊಂಬನ್ನಿ. ಚೆನ್ನಾಗಿ ತಿನ್ನಿ, ಚೆನ್ನಾಗಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.